ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆಗೆ ಮುಂದಿನ ಸುದ್ದಿ ಈ ರೀತಿಯಾಗಿದೆ. ಇರಾನ್ ಕದನ ನಿಲ್ಲಿಸಿದ್ದೆ ನಾನು ಅಂತ ಪಾಕಿಗೆ ಶಾಕ್ ಕೊಟ್ಟಿರೋದು. ಪಾಕಿಸ್ತಾನ ಮಾನ ಹರಾಜಾಗಿದೆ. ಕದನ ವಿರಾಮದ ಸಂದೇಶ ಬರೆದು ಕೊಟ್ಟಿದ್ದೆ ಅಮೆರಿಕ. ಸ್ಫೋಟಕ ವರದಿಯನ್ನ ಇದೀಗ ನೀಡಲಾಗ್ತಾ ಇದೆ. ನೋಡಿ, ಅಮೆರಿಕ ಮತ್ತು ಇರಾನ್ ಕದನ ವಿರಾಮಕ್ಕೆ ತಾನೇ ಕಾರಣ ಎಂದು ಬಡಾಯಿ ಕುಚ್ಕೊಳ್ತಾ ಇದ್ದ ಪಾಕಿಸ್ತಾನಕ್ಕೆ ಘೋರ ಮುಖಭಂಗ ಆಗಿರೋದು. ಪಾಕ್ ಬಳಿ ಸಂಧಾನದ ನಾಟಕ ಆಡಿಸಿದ್ದು ಸ್ವತಃ ಅಮೆರಿಕ ಅಂತ ಬ್ರಿಟನ್ ಪತ್ರಿಕೆ ಫಿನಾನ್ಷಿಯಲ್ ಟೈಮ್ಸ್ ವರದಿ ಮಾಡಿದೆ. ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್ ಅವರ ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ಗಳ ರಚನೆಗಳಲ್ಲಿ ಅಮೆರಿಕ ಅಧ್ಯಕ್ಷರ ಗೃಹ ಕಚೇರಿ ಶ್ವೇತಭವನ ನೇರವಾಗಿ ಹಸ್ತಕ್ಷೇಪ ಮಾಡಿತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕದನ ವಿರಾಮಕ್ಕೆ ಅಮೆರಿಕ ಇರಾನ್ ದೇಶಗಳನ್ನ ಒಪ್ಪಿಸಿರುವುದಾಗಿ ಹೇಳಿತ್ತು ಪಾಕಿಸ್ತಾನ. ನಮಗೆ ಶಾಂತಿ ಅನ್ನೋದು ಇಂಪಾರ್ಟೆಂಟು, ಅದಕ್ಕೇನೆ ನಾವು ಶಾಂತಿಗೆ ಸಂಬಂಧಪಟ್ಟಂತೆ ಎರಡೂ ಕಡೆನೂ ಮಾತಾಡ್ತಾ ಇದೀವಿ ಅಂತ ಇವರು ಸುಮ್ಮನೆ ಪುಕ್ಷಟ್ಟೆ ಬಿಲ್ಡಪ್ ಅಂತಾರಲ್ಲ, ಅದು ತಗೊಂಡಿದ್ದು ಪಾಕಿಸ್ತಾನದವರು. ನಾವೇ ಎಲ್ಲ ಮಾಡ್ತಾ ಇರೋದು, ನಾವು ಸಂಧಾನ ಮಾಡ್ತಾ ಇದ್ದೀವಿ, ನಮ್ಮಿಂದಾನೇ ಎಲ್ಲ ಆಗ್ತಾ ಇರೋದು ಅಂತ. ಬಟ್ ಆಕ್ಚುಲ್ ವಿಚಾರ ಏನು ಅಂತಂದ್ರೆ ಮಾಡಿದೆಲ್ಲ ಅಮೆರಿಕನೇ ಅಂತೆ. ಅಮೆರಿಕ ಹೇಳ್ದಂಗೆ ಇವ್ರು ಕೇಳಿದಷ್ಟೇನೆ. ಇದಕ್ಕೆ ಪುಷ್ಟಿ ನೀಡುವಂತೆ ಪಾಕ್ಗೆ ಧನ್ಯವಾದ ಹೇಳಿದ್ದ ಅಮೆರಿಕ ಅಧ್ಯಕ್ಷ ಹಾಗೂ ಇರಾನ್ನ ಅಧ್ಯಕ್ಷ. ಆದರೆ ಬೇರೆಯವರು ಬರೆದು ಕೊಟ್ಟಿರುವಂತೆಯೇ ಟ್ವೀಟ್ ಮಾಡಿ ಕದನ ವಿರಾಮವನ್ನು ಘೋಷಿಸಿದ ಪಾಕ್ ಸಿಎಂ. ಇದೊಂಥರ ಕಾಮಿಡಿ ಅಂತ ಅನಿಸ್ತಾ ಇದೆ ನೋಡಿ. ಏಕೆಂದರೆ ಈ ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಇರಬೇಕಾದ್ರೆ ಮುಂದೆ ಇರೋರು ಏನು ಬರೀತಾರೋ ಹಿಂದೆ ಇರೋರು ಅದನ್ನೇ ಬರಿತಾ ಇದ್ರು. ಓದ್ಕೊಂಡು ಬಂದಿಲ್ಲ ಅಂದರೆ ಕಾಪಿ ಚೀಟ್ ಅಂತ ಹೇಳ್ತಾ ಇದ್ವಲ್ಲ, ಅದನ್ನು ಮಾಡಿರೋದು. ಕಾಪಿ ಪೇಸ್ಟ್ ಮಾಡೋದು ಅಂತ ಈಗ ನಾವು ಹೇಳ್ತಾ ಇದ್ದೀವಲ್ಲ, ಅದನ್ನು ಮಾಡಿರೋದು. ಅಮೆರಿಕದವರು ಹಿಂಗೆ ಪೋಸ್ಟ್ ಮಾಡಿ ತಗೊಳ್ಳಿ ಅಂತ ಕಳಿಸಿದ್ರು. ಇವ್ರು ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರು. ಅಷ್ಟೇ ಅವ್ರ ಕೆಲಸ, ಬೇರೆ ಏನೇನು ಮಾಡಿಲ್ವಂತೆ. ಅಮೆರಿಕ ಕೊಟ್ಟಿದ್ದನ್ನ ಶರೀಫ್ ಟ್ವೀಟ್ ಮಾಡಿದ್ದಾರೆ. ಇದೀಗ ಅಮೆರಿಕದ ಪ್ರತಿಷ್ಠಿತ ಪತ್ರಿಕೆ ನ್ಯೂಯಾರ್ಕ್ ಟೈಮ್ಸ್ ಇದನ್ನು ವರದಿ ಮಾಡ್ತಾ ಇರೋದು. ಇದರಲ್ಲಿ ಪಾಕಿಸ್ತಾನದ್ದು ಒಂದು ಚೂರು ಎಂಥ ಕೆಲಸವೂ ಕೂಡ ಇಲ್ಲ. ಮಾಡಿದ ಪೂರ್ತಿ ಅಮೆರಿಕ. ಅದನ್ನು ಇವ್ರು ಜಸ್ಟ್ ನಾನು ಮಾಡಿದೆ ಅಂತ ಆ್ಯಕ್ಟ್ ಮಾಡಿದ್ರು ಅಷ್ಟೇನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದು ಬೇಕಿತ್ತ? ಇದು ಪಾಕಿಸ್ತಾನಕ್ಕೆ ಮುಜುಗರ ತಾನೆ, ಮುಖಭಂಗ ತಾನೆ. ಸುಮ್ಮನೆ ಸೈಲೆಂಟಾಗಿ ಸೈಡಲ್ಲಿ ಇರ್ಬೋದಿತ್ತು ತಾನೆ. ಇನ್ನು ಪಾಕಿಸ್ತಾನ ಭಯೋತ್ಪಾದಕ ದೇಶ ಅಂತ ಇಸ್ರೇಲ್ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಈ ಯುದ್ಧ ನಿಲ್ಲಿಸ್ತೀನಿ ಅಂತ ಹೋದವ್ರದೇ ಮಾನ ಮರ್ಯಾದೆ ಇದೀಗ ಜಾಗತಿಕವಾಗಿ ಹರಾಜಾಗ್ತಿರೋದು ನೋಡಿದ್ರೆ ಕಾಮಿಡಿ ಅನಿಸ್ತಾ ಇದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಣ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದೇ ನಾನು ಅಂತ ಪಾಕಿಸ್ತಾನ ಬೀಗ್ತಾ ಇರುವಂತ ನಡುವೆಗೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಇಸ್ರೇಲ್ ಅನ್ನ ದುಷ್ಟ ಮತ್ತು ಕ್ಯಾನ್ಸರ್ ಕಾರಕ ಅಂತೆಲ್ಲ ಟೀಕಿಸಿದ್ದಾರೆ. ಪಾಕ್ ಸಚಿವನ ಈ ಹೇಳಿಕೆಗೆ ಇಸ್ರೇಲ್ ಪ್ರಧಾನಿ ಕಚೇರಿಯ ಕೆಂಡಾಮಂಡಲವಾಗಿದ್ದು, ಮಧ್ಯಸ್ಥಿಕೆ ದೇಶವೊಂದರ ಇಂತಹ ಹೇಳಿಕೆಯನ್ನ ಯಾವುದೇ ಕಾರಣಕ್ಕೂ ಒಪ್ಪಲಾಗದು ಅಂತ ಎಚ್ಚರಿಕೆ ನೀಡಿದೆ. ಎಲ್ಲ ಎಡಬಿಡಂಗಿ ಕೆಲಸ, ಎಲ್ಲ ಎಡವಟ್ಟು ಕೆಲಸ. ಒಪ್ಪಂದಕ್ಕೆ ಅಂತ ಹೋದ್ಮೇಲೆ ಎರಡೂ ರಾಷ್ಟ್ರಗಳಿಗೂ ಗೌರವ ಕೊಡಬೇಕು ತಾನೆ. ಈಗ ನಾನು ಮಧ್ಯಸ್ಥಿಕೆ ವಹಿಸ್ತಾ ಇದ್ದೀನಿ ಅಂತಂದ್ರೆ ಎರಡೂ ದೇಶವನ್ನ ಅಷ್ಟೇ ಗೌರವಯುತವಾಗಿ ಅಷ್ಟೇ ಮರ್ಯಾದೆಯಿಂದ ನಡೆಸ್ಕೊಳ್ಬೇಕು. ಅದನ್ನ ಬಿಟ್ಟು ಒಂದು ದೇಶಕ್ಕೆ ಬಾಯಿಗೆ ಬಂದಂಗೆ ಬೈಯೋದು, ಒಂದು ದೇಶಕ್ಕೆ ಏನೋ ನೀವು ಹೆಂಗೆ ಹೇಳ್ತೀರೋ ಹಾಗೆ ಅಂತ ಹೇಳೋದು, ಇದನ್ನು ಯಾರು ಮಧ್ಯಸ್ಥಿಕೆ ಅಂತ ಅಂತಾರೆ? ಇದನ್ನು ಮಧ್ಯಸ್ಥಿಕೆ ಅಂತ ಹೇಳಲ್ಲ, ಒನ್ ಸೈಡ್ ಅಂತ ಹೇಳ್ತಾರೆ. ಸೊ ಇರಾನ್ ಇದನ್ನೇ ಹೇಳ್ತಾ ಇರೋದು, ನೀವು ಮಧ್ಯಸ್ಥಿಕೆ ವಯಸ್ಸಕ್ಕೆ ಬರ್ತಾ ಇದ್ದೀರಾ, ನೆಟ್ಟಿಗೆ ಸುಮ್ಮನೆ ಸೈಲೆಂಟ್ ಆಗಿರಿ, ತಪ್ಪುಗಿರಿ, ಇಲ್ಲ ಅಂತಂದರೆ ಈ ನಾಟಕಗಳನ್ನು ಆಡಬೇಡಿ ಅಂತ ಹೇಳ್ತಾ ಇರೋದು. ಜೊತೆಗೆ ಇಸ್ರೇಲ್ನ ವಿದೇಶಾಂಗ ಸಚಿವ ಗಿಡಿಯನ್ ಪಾಕಿಸ್ತಾನವನ್ನು ಭಯೋತ್ಪಾದಕ ಅಂತ ಬಣ್ಣಿಸುವ ಮುಖಾಂತರವಾಗಿ ಪಾಕಿಸ್ತಾನದ ಮರ್ಯಾದೆಯನ್ನು ಹರಾಜು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಮೋಸ್ಟ್ಲಿ ಇವ್ರನ್ನ ಯಾರಿಗೂ ನಾವು ಸಂಧಾನ ಮಾಡ್ತೀವಿ, ಒಪ್ಪಂದ ಮಾಡ್ತೀವಿ ಅಂತ ಹೋಗ್ಲಿಕ್ಕಿಲ್ಲ ಅಂತ ಕಾಣಿಸ್ತದೆ ನೋಡಿ. ಪಾಕಿಸ್ತಾನ ಭಯೋತ್ಪಾದಕ ದೇಶ ಅಂತ ಇಸ್ರೇಲ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಈ ಬೆಳವಣಿಗೆ ಭಾರಿ ಮುಜುಗರಕ್ಕೆ ಕಾರಣವಾದ ಬೆನ್ನಲ್ಲೇ ಪಾಕಿಸ್ತಾನದ ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಅಸೀಂ ಮುನೀರ್ ಅವರು ಖ್ವಾಜಾ ಆಫೀಸ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ರಕ್ಷಣಾ ಸಚಿವ ತಮ್ಮ ವಿವಾದಾತ್ಮಕ ಟ್ವೀಟ್ ಅನ್ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಸಚಿವನ ಎಡವಟ್ಟು. ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಗುರುವಾರ ತಮ್ಮ ಎಕ್ಸ್ ಖಾತೆಯಲ್ಲಿ ಇಸ್ರೇಲ್ ದುಷ್ಟ ಮಾನವೀಯತೆ ಮೇಲಿನ ಶಾಪ ಮತ್ತು ಕ್ಯಾನ್ಸರ್ ಕಾರಕ ದೇಶ. ಮೊದಲಿಗೆ ಗಾಜಾ, ಬಳಿಕ ಇರಾನ್, ಈಗ ಲೆಬನಾನ್ನಲ್ಲಿ ಅಮಾಯಕರನ್ನ ಹತ್ಯೆ ಮಾಡ್ತಾ ಇದೆ. ಈ ದೇಶವನ್ನು ನಿರ್ಮೂಲನೆ ಮಾಡಬೇಕು ಅಂದಿದ್ರು. ಆದರೆ ಮಧ್ಯಸ್ಥಗಾರ ರಾಷ್ಟ್ರದ ಸಚಿವನ ಹೇಳಿಕೆ ಇಸ್ರೇಲ್ನ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಬಗ್ಗೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕಚೇರಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು, ಇಸ್ರೇಲ್ ವಿನಾಶಕ್ಕೆ ಪಾಕಿಸ್ತಾನದ ರಕ್ಷಣಾ ಸಚಿವರು ಕರೆ ನೀಡಿರುವುದು ಅತಿರೇಕದ ಸಂಗತಿ. ವಿಶೇಷವಾಗಿ ಶಾಂತಿಗಾಗಿ ತಟಸ್ಥ ಮಧ್ಯಸ್ಥಗಾರ ಅಂತ ಹೇಳ್ಕೊಳ್ಳುವ ಸರ್ಕಾರದಿಂದ ಈ ಹೇಳಿಕೆ ಸಹಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಭಯೋತ್ಪಾದಕ ದೇಶ ಅಂತ ಹೇಳಿದೆ ಇಷ್ಟಕ್ಕೆಲ್ಲ ಕಾರಣ ಆಗಿರೋದು. ಈ ನಡುವೆ ಪಾಕ್ ಸಚಿವನ ಹೇಳಿಕೆಗೆ ತೀವ್ರವಾಗಿ ಪ್ರತಿಕ್ರಿಯಿಸಿರುವಂತಹ ಇಸ್ರೇಲ್ನ ವಿದೇಶಾಂಗ ಸಚಿವ ಗಿಡಿಯನ್ ಸಾರ್ ಪಾಕಿಸ್ತಾನವನ್ನ ಭಯೋತ್ಪಾದಕ ರಾಷ್ಟ್ರ ಅಂತ ಟೀಕಿಸಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಇಸ್ರೇಲ್ ಮೊದಲಿನಿಂದಲೂ ಇದೇ ನಿಲುವು ಹೊಂದುತ್ತಾ ಇದ್ರು. ಬಹಿರಂಗವಾಗಿ ಇಂದಿಗೂ ಪಾಕಿಸ್ತಾನವನ್ನ ಭಯೋತ್ಪಾದಕ ದೇಶ ಅಂತ ಬಣ್ಣಿಸಿರ್ಲಿಲ್ಲ ಅನ್ನೋದನ್ನ. ಈಗ ಅವ್ರವ್ರ ಮಧ್ಯೆ ಜಗಳ ಬಿದ್ದಿದೆ.
ನಾವು ಭಾರತದವ್ರು ಕುತ್ಕೊಂಡು ಇವ್ರು ಹಂಗೆ ಮಾಡ್ತಿದ್ದಾರೆ ಹಿಂಗೆ ಮಾಡ್ತಿದ್ದಾರೆ ಭಯೋತ್ಪಾದಕ ಅಂತ ಅಂದಾಗ ಇವ್ರುಗಳೆಲ್ಲ ಬಾಯಿಗೆ ಕಡ್ಬಾಕಂಗೆ ಕೂತಿದ್ರು, ಮಾತಾಡ್ತಾ ಇರಲಿಲ್ಲ. ಈಗ ಇವ್ರು ಬುಡಕ್ ಬಂತಲ್ಲ, ಈಗ ಅನಿಸ್ತಾ ಇದೆ ಪಾಕಿಸ್ತಾನ ಮೊದಲಿಂದಲೂ ಭಯೋತ್ಪಾದಕ ದೇಶ ಅನ್ನೋದು ನಮಗೆ ಗೊತ್ತಿತ್ತು, ನಾವು ಹೇಳಿರಲಿಲ್ಲ, ಹೇಳಬೇಕಿತ್ತು ಸ್ವಾಮಿ, ಯಾರು ನಿಮ್ಮನ್ನು ಹೇಳಬೇಡಿ ಅಂತ ಅಂದಿದ್ರು. ಈಗ ನಿಮ್ಮ ದೇಶದಲ್ಲಿ ಸರ್ವನಾಶ ಆಗ್ತಾ ಇದೆ, ನಿಮ್ಮ ದೇಶದ ಬಗ್ಗೆ ಮಾತಾಡಿದ್ರು ಅಂದಿದ ತಕ್ಷಣ ನಿಮಗೆ ಈಗ ಪಾಕಿಸ್ತಾನ ಭಯೋತ್ಪಾದಕ ರಾಷ್ಟ್ರ ಅಂತ ಅನ್ನಿಸ್ತಾ? ಇಷ್ಟು ದಿನ ನಾವು ಭಾರತೀಯರು ಮಾತಾಡುವಾಗ, ಭಾರತ ಮಾತಾಡುವಾಗ, ವಿಶ್ವಸಂಸ್ಥೆಯಲ್ಲಿ ಮಾತಾಡುವಾಗ ಎಲ್ಲೋಗಿದ್ರಿ ಸ್ವಾಮಿ ನೀವುಗಳು? ಇದ್ರ ಬಗ್ಗೆ ತುಟಿಕ್ ಬಿಟ್ಟಿಕ್ ಅಂತಿರ್ಲಿಲ್ಲ, ಉಸಿರೇ ಬಿಡ್ತಾ ಇರಲಿಲ್ಲ, ಈಗ ಮಾತಾಡ್ತಾ ಇದ್ದೀರಾ? ಹಾಗೇನೆ ಅವ್ರವ್ರ ಬುಡಕ್ ಬಂದಾಗಲೇ ಗೊತ್ತಾಗೋದು ಏನು ಅಂತ. ಈಗ ಬಂದಿದೆ, ಈಗ ಅನುಭವಿಸಿ. ಇದ್ರ ಮಧ್ಯದಲ್ಲಿ ಇವ್ರುಗಳ ಅದೇನೋ ಮಧ್ಯಸ್ಥಿಕೆ ಅಂತೆ, ಅದಿನ್ನೇನು ಮಧ್ಯಸ್ಥಿಕೆ ವಹಿಸ್ತಾರೋ, ಅದಿನ್ನೇನು ಎಡವಟ್ಟು ಮಾಡ್ತಾರೋ, ಈ ಯುದ್ಧ ನಿಲ್ಲೋ ಥರ ಕಾಣಿಸ್ತಾ ಇಲ್ಲ, ಮತ್ತಷ್ಟು ಜಾಸ್ತಿ ಆಗೋ ಥರ ಕಾಣಿಸ್ತಾ ಇದೆ ಈ ಪಾಕಿಸ್ತಾನದ ಮಧ್ಯಸ್ಥಿಕೆ ಅಂತ.